ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಲೆ ಕೂದಲು ಕಪ್ಪಾಗಲಿಕ್ಕೆ ಮೆಹಂದಿಯನ್ನು ಯಾವ ರೀತಿ ಕಲಿಸ್ಕೊಂಡು ಹಚ್ಕೊಳ್ಬೇಕು, ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಉದ್ದ ಬೆಳಿಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ಗಾಢವಾದ ಕಪ್ಪು ಬಣ್ಣವನ್ನು ತಂದುಕೊಡುತ್ತೆ. ನಾವು ಒಂದು ಸಾರಿ ಬಳಕೆಯನ್ನು ಮಾಡಿದಾಗ ಮೆಹಂದಿಯನ್ನು ಈ ರೀತಿಯಾಗಿ ಕಲಿಸ್ಕೊಂಡಾಗ ಕೆಂಚು ಕೂದಲು ಬರುತ್ತೆ ಅಲ್ವಾ. ಅದೇ ನಾವು ಇವೆಲ್ಲ ವಸ್ತುಗಳನ್ನು ಹಾಕಿ ನಾವು ಮೆಹಂದಿಯನ್ನು ಕಲಸಿಟ್ಟು ಅದನ್ನು ಹಚ್ಕೊಂಡ್ರೆ ತಲೆಗೆ ಅಷ್ಟು ಕೆಂಚಾದ ಬಣ್ಣ ಬರೋದಿಲ್ಲ, ಗಾಢವಾದ ಕಪ್ಪು ಬಣ್ಣ ಬರಲಿಕ್ಕೆ ಶುರುವಾಗುತ್ತೆ. ಒಂದು 2-3 ಸರಿ ಅಪ್ಲೈ ಮಾಡ್ತಾ ಹೋದ ಹಾಗೆ ಪೂರ್ಣವಾಗಿ ನಮ್ಮ ಕೂದಲು ಕಪ್ಪಾಗ್ತಾ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಕೂದಲು ಉದುರುವ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹಾಗೆ ತಲೆ ಹೊಟ್ಟಿನ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹಾಗೆ ತಲೆ ಒಂದೊಂದ್ಸರಿ ತುಂಬ ತಲೆ ನತ್ತಿ ಕಡ್ತ ಬರ್ತಾ ಇರುತ್ತೆ, ಆ ಕಡ್ತ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗೆ ಕೂದಲು ಕೂಡ ತುಂಬ ಪಳಪಳನೆ ಹೊಳೆಯುತ್ತೆ ಸ್ನೇಹಿತರೆ. ಅಷ್ಟೊಂದು ಕೂದಲಿಗೆ ಒಂದು ಹೊಳಪು ಬರುತ್ತೆ. ಇದೆಲ್ಲವನ್ನ ಈ ರೀತಿಯಾಗಿ ನಾವು ಒಟ್ಟುಗೂಡಿಸ್ಕೊಂಡು ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಈರುಳ್ಳಿ ಸಿಪ್ಪೆ ನಾವು ದಿನನಿತ್ಯ ಅಡುಗೆ ಮಾಡಬೇಕಾದ್ರೆ ನಮಗೆ ಸಿಗುತ್ತೆ, ಅದನ್ನು ಎಸಿಬಾರ್ದು. ಅದನ್ನು ಒಂದು ಕಡೆ ನಾವು ಒಣಗಿಸಿ ಇಟ್ಕೊಳ್ತಾ ಬಂದರೆ ಅದು ನಮಗೆ ಈ ರೀತಿಯಾಗಿ ಉಪಯೋಗಕ್ಕೆ ಬರುತ್ತೆ. ಈರುಳ್ಳಿ ಸಿಪ್ಪೆಯನ್ನು ಬಳಸೋದ್ರಿಂದ ಕೂದಲು ತುಂಬ ಉದ್ದ ಆಗುತ್ತೆ, ಹಾಗೆ ಗಾಢವಾದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಬರುತ್ತೆ. ಹಾಗೆ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾನು ಅರಿಶಿಣವನ್ನು ತಗೊಂಡಿದ್ದೀನಿ, ತಲೆ ಕಡ್ತಾ ಬರ್ತಾ ಇರುತ್ತೆ, ಹೊಟ್ಟಿನ ಸಮಸ್ಯೆ ನಿವಾರಣೆ ಮಾಡುತ್ತೆ. ಹಾಗೆ ಹಸಿ ಶುಂಠಿ ಕೂಡ ಕೂದಲನ್ನ ಉದ್ದವಾಗಿ ಬೆಳೆಸ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ನಾನಿಲ್ಲಿ ಪೇರ್ಲೆಕಾಯಿ ಎಲೆಯನ್ನು ಅಂದರೆ ಸೀಬೆಕಾಯಿ ಎಲೆಯನ್ನು ತಗೊಂಡಿದ್ದೀನಿ. ಇದು ಕೂದಲಿನ ಸಮಸ್ಯೆಗೆ, ಎಲ್ಲ ರೀತಿಯ ಸಮಸ್ಯೆಗೆ ಅದ್ಭುತ ರಾಮಬಾಣ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಅಂದರೆ ಕೂದಲು ಶೈನಿಂಗ್ ಆಗಲಿಕ್ಕೆ, ಸ್ಮೂತ್ ಆಗಲಿಕ್ಕೆ, ಬೆಳೀಲಿಕ್ಕೆ, ಹೊಟ್ಟು ನಿವಾರಣೆಗೆ ಮತ್ತು ಕಂಡೀಷನರ್ ಆಗಿ ಇದನ್ನು ಕೂಡ ನಾವು ಬಳಕೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಕೂದಲಿನ ವಿಚಾರದಲ್ಲಿ. ಕೂದಲು ಕೂಡ ತುಂಬ ಸೊಂಪಾಗಿ ಬೆಳೆಯುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಸ್ನೇಹಿತರೆ. ನನ್ನ ಕೂದಲಿಗಾದರೂ ಆಯಿತು, ನನ್ನ ಮಕ್ಕಳ ಕೂದಲಿಗಾದರೂ ಆಯಿತು, ನಾನು ಪೇರ್ಲೆ ಎಲೆಯ ಕಂಡೀಷನರನ್ನೇ ಯಾವಾಗಲೂ ವಾರ ಅಪ್ಲೈ ಮಾಡೋದು. ವಾರಕ್ಕೊಂದ್ಸರಿ ಅವರಿಗೆ ಈ ರೀತಿಯಾಗಿ ಕಂಡೀಷನರನ್ನು ಮಾಡಿಕೊಂಡು ನಾನು ಅದನ್ನು ಅಪ್ಲೈ ಮಾಡೋದ್ರಿಂದ ಅವ್ರ ಕೂದಲು ಸೊಂಪಾಗಿ ಬೆಳೆದಿದೆ, ಕೂದಲು ಉದುರುವ ಸಮಸ್ಯೆಯೂ ಕೂಡ ಕಾಡ್ತಾ ಇಲ್ಲ. ಹಾಗೆ ಕೂದಲು ಕೂಡ ಶೈನ್ ಆಗಿದೆ ಸ್ನೇಹಿತರೆ. ಬೇರೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ಚಿಕ್ಕ ಮಕ್ಕಳಿಗೆ ಕೂದಲು ಬೇಗನೆ ಬಿಳಿ ಆಗ್ತಾ ಇದೆ ಅಂದರೆ ಪೇರ್ಲೆಕಾಯಿ ಎಲೆಯ ಕಷಾಯವನ್ನು ಮಾಡಿ ಅದರಿಂದ ಕೂದಲನ್ನು ವಾರಕ್ಕೊಮ್ಮೆ ತೊಳೆಯುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಅದನ್ನು ಸ್ಪ್ರೇ ಮಾಡಿಬಿಟ್ಟು ನಂತರ ತೊಳಿಬೇಕು ಸ್ನೇಹಿತರೆ. ಹಾಗೆ ನಾನು ಅದ್ರ ಜೊತೆಗೆ 1-2 ಬೀಟ್ರೂಟನ್ನು ಹಾಕೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೀಟ್ರೂಟಲ್ಲಿ ಸಿ ವಿಟಮಿನ್ ಹೇರಳವಾಗಿರೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯೋದ್ರ ಜೊತೆಗೆ ಕೂದಲಿಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ತಲೆಯ ನೆತ್ತಿಗೂ ಕೂಡ ಅಂದರೆ ಸ್ಕ್ಯಾಲ್ಪಿಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗೆ ನಾನಿಲ್ಲಿ ಕಬ್ಬಿಣದ ಬಾಣಲಿಯನ್ನೇ ತಗೊಂಡಿದ್ದೀನಿ. ಕಬ್ಬಿಣದ ಬಾಣಲಿಯನ್ನೇ ತಗೊಂಡ್ರೆ ತುಂಬ ಉತ್ತಮ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಪ್ಪು ಬಣ್ಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದು ನಾನು ನ್ಯಾಚುರಲ್ ಆಗಿರುವ ಕಾಫಿ ಬೀಜಗಳಿಂದ ಮಾಡ್ಕೊಂಡಿರೋ, ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಪುಡಿಯನ್ನು ಬಳಸ್ತಾ ಇದ್ದೀನಿ. ನೀವು ಇನ್ಸ್ಟೆಂಟಾಗಿ ಬಳಸೋದಕ್ಕಿಂತ ಈ ರೀತಿ ಕಾಫಿ ಬೀಜದ ಪುಡಿಯನ್ನು ಬಳಸೋದು ಬಹಳ ಒಳ್ಳೆಯದು ಸ್ನೇಹಿತರೆ. ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಬಳಸ್ಬೋದು, ಆದರೆ ಇದು ತುಂಬ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಗಾಢವಾಗಿ ಕಪ್ಪು ಬಣ್ಣವನ್ನು ಕೊಡುತ್ತೆ, ಹಾಗೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಕಪ್ಪು ಬಣ್ಣ ಬರೋವರೆಗೂ ಹುರ್ಕೊಂಡು ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ, ಏನು ಪೇರ್ಲೆ ಎಲೆ, ಈರುಳ್ಳಿ ಸಿಪ್ಪೆ, ಶುಂಠಿ ಸ್ವಲ್ಪ, ಅರಿಶಿಣ ಸ್ವಲ್ಪ, ಹಾಗೆ ನಾವಿಲ್ಲಿ ಬೀಟ್ರೂಟ್ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಇದಕ್ಕೆ ಸುರಿಬೇಕು. ನೆಲ್ಲಿಕಾಯಿ ಇದ್ದರೆ ನೀವು ನೆಲ್ಲಿಕಾಯನ್ನು ಸಹ ರುಬ್ಕೊಳ್ಬೋದು. ನಾನಿಲ್ಲಿ ನೆಲ್ಲಿಕಾಯಿ ಪುಡಿಯನ್ನು ಬಳಸ್ತೀನಿ, ಹಾಗಾಗಿ ನಾನಿಲ್ಲಿ ನಾನು ರುಬ್ಕೊಂಡಿಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ನೆಲ್ಲಿಕಾಯಿ ಪೌಡ್ರ್ ಇಲ್ಲ, ನೆಲ್ಲಿಕಾಯಿ ಇದೆ ಅಂದರೆ ನೆಲ್ಲಿಕಾಯಿನ ಹಾಕಿ ರುಬ್ಕೊಳ್ಬೋದು ಸ್ನೇಹಿತರೆ. ಅದು ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಒಂದೊಂದು ಸಾರಿ ಮೆಹಂದಿಯನ್ನು ತಲೆಗೆ ಹಾಕಬೇಕಾದ್ರೂ ಕೂಡ ನಾನು ಬೇರೆ ರೀತಿಯ ಕಷಾಯಗಳನ್ನು ಮಾಡ್ಕೊಳ್ತೀನಿ ಅಂತ ಹಿಂದೆ ತಿಳಿಸಿದ್ದೀನಿ. ಹಿಂದೆ ಮಾಡಿ ತೋರಿಸಿದ ಕಷಾಯದಲ್ಲಿ ನಾನು ಮೆಂತೆಕಾಳು, ಕರಿಬೇವು ಈ ರೀತಿಯಾಗಿ ಬೆಳೆಸಿದ್ದೆ. ಇದರಲ್ಲಿ ಬೇರೆ ರೀತಿಯ ವಸ್ತುಗಳನ್ನು ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಒಂದೇ ತರಹದ್ದು ಬಳಸೋದಕ್ಕಿಂತ ಬೇರೆ ಪದಾರ್ಥಗಳನ್ನು ನಾವು ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ತಲೆಗೆ ವಾರಕ್ಕೊಂದ್ಸರಿ 2 ಸರಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹಾಗೆ ಹೇರ್ ಡೈಗಳನ್ನು, ಅಂಗಡಿಯಲ್ಲಿ ಸಿಗುವ ಹೇರ್ ಡೈಗಳನ್ನು ಅಪ್ಲೈ ಮಾಡೋದ್ರಿಂದ ಕೂದಲಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರೋದ್ರ ಜೊತೆಗೆ ಆರೋಗ್ಯ ಕೂಡ ಹದಗೆಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಹೇರ್ ಡೈ ಅನ್ನು ಮಾಡಿಕೊಂಡು ತಲೆಗೆ ಹಚ್ಚೋದ್ರಿಂದ ಯಾವುದೇ ರೀತಿ ಎಷ್ಟು ಸಾರಿ ಹಚ್ಕೊಂಡ್ರು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ. ಅದನ್ನು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ನಾನು ಈ ಕಾಫಿ ಪುಡಿಯನ್ನು ಹುರ್ಕೊಂಡು ಕಪ್ಪಾಗಿಸಿದ್ದೀನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಂದ ಬರೋವರೆಗೂ ಕುದಿಸ್ಕೊಳ್ಬೇಕು. ನೀವು ಈ ಡಿಕಾಕ್ಷನ್ನ ಮಾಡಿ ಫ್ರಿಜ್ ಇದೆ ಅಂದರೆ ಅದರಲ್ಲಿ ಎತ್ತು ಕೂಡ ಇಟ್ಕೊಳ್ಬೋದು. ಫ್ರಿಜ್ ಇಲ್ಲ ಅಂದ್ರೆ ಆಗಾಗ ಕುದಿಸಿ ಕೂಡ ಎತ್ತಿಟ್ಕೊಂಡ್ರೆ ತಿಂಗಳಿಗೆ ಆಗುವಷ್ಟು ಒಂದು 4 ಸಾರಿ ನೀವು ಬಳಸ್ಬೋದು ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಹಳ ಅಂದರೆ ಬಹಳ ಕೂದಲಿನ ಆರೋಗ್ಯ ಸೊಗಸಾಗತ್ತೆ.
ನಾನು ಬಳಸಿದ ಮೇಲೇ ನಿಮಗೆ ಹೇಳ್ತಾ ಇರೋದು. ಯಾಕಂದರೆ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿದ್ದರೆ ನಿಮಗೂ ಕೂಡ ನಾವು ಅದನ್ನು ತಿಳಿಸಿದಾಗ ನೀವು ಅದನ್ನು ಮಾಡಿಕೊಂಡಾಗ ನಿಮ್ಗೆ ಅದು ಸರಿ ಅನಿಸುತ್ತೆ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡು ನೀವು ಅದನ್ನು ಬಳಸೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಈ ರೀತಿ ನೋಡಿ ನಾನು ಮಂದವಾಗಿ ಕೂದಿಸಿದ ನಂತರ ಅದನ್ನು ಈ ರೀತಿಯಾಗಿ ಸೋಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಂಡಿ ಅದರಲ್ಲಿರುವ ಎಲ್ಲ ರೀತಿಯ ಅಂಶಗಳು ಕೆಳಗೆ ಸೋಸುವ ಹಾಗೆ ನಾವು ಸೋಸ್ಕೊಳ್ಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಚೆನ್ನಾಗಿ ಅದರಲ್ಲಿರುವ ಎಲ್ಲ ಅಂಶವನ್ನು ತಗೊಳ್ಬೇಕು. ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಯಾಕಂದರೆ ಮೆಹಂದಿ ಕಲಿಸೋದಲ್ವಾ, ಹಾಗಾಗಿ ನೀರಿನ ಅಂಶ ಸೇರಿದರೂ ಏನೂ ತೊಂದರೆ ಇಲ್ಲ. ಈ ರೀತಿಯಾಗಿ ಚೆನ್ನಾಗಿ ನಾವು ಅದನ್ನು ಹಿಂಡಿ ತಗೊಳ್ಬೇಕು ಅದರ ರಸವನ್ನು. ವಾರಕ್ಕೆ 1 ಸಾರಿ ಅಪ್ಲೈ ಮಾಡಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ವಾರದಲ್ಲಿ 2 ಸಾರಿ ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ಒಂದೊಂದು ಸಾರಿ ಕೂದಲು ಬೆಳವಣಿಗೆ ಬೇಗ ಆಗುತ್ತಲ್ಲ, ಆಗ ಬುಡದ ಕೂದಲುಗಳು ಸ್ವಲ್ಪ ಬಿಳಿ ಆಗುತ್ತೆ, ಬಾಕಿ ಕೂದಲುಗಳು ಕಪ್ಪಾಗುತ್ತೆ. ಅದು ಬಿಡ್ರಿ, ಅದು ಕಲರ್ ಹೋಗೋದಿಲ್ಲ. ಒಂದು ಸಾರಿ ಇದನ್ನು ಅಪ್ಲೈ ಮಾಡಿದರೆ ಕೂದಲು ಬಿಳಿಯಾಗಿರೋ ಉದ್ದ ಕೂದಲು ಯಾವುದೇ ಕಾರಣಕ್ಕೂ ಬಿಳಿ ಆಗೋದಿಲ್ಲ. ಆದರೆ ಬುಡದ ಕೂದಲು ಮತ್ತೆ ಬೆಳವಣಿಗೆ ಆಗುತ್ತಲ್ಲ, ಅಲ್ಲಿ ನಮಗೆ ಸ್ವಲ್ಪ ಬಿಳಿ ಅನಿಸುತ್ತೆ. ನಂತರ ಕಾಲಕ್ರಮೇಣ ನಾವು ಇದನ್ನು ಉಪಯೋಗಿಸ್ತಾ ಬಂದರೆ ಆ ಕೂದಲು ಕೂಡ ಕಪ್ಪಾಗ್ತಾ ಕಂದು ಬಣ್ಣಕ್ಕೆ ತಿರುಗ್ತಾ ಹೊಸ ಕೂದಲುಗಳು ಕಪ್ಪಾಗಿ ಹುಡ್ತಾ ಬರ್ತವೆ ಸ್ನೇಹಿತರೆ. ನಾನು ಮೊದಲು ಇಲ್ಲಿ ನೆಲ್ಲಿಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನನ್ನ ತಲೆ ಕೂದಲು ತುಂಬ ಉದ್ದ ಇದೆ ಸ್ವಲ್ಪ, ಹಾಗಾಗಿ ನಾನು ನನ್ನ ಕೂದಲಿಗೆ ತಕ್ಕ ಹಾಗೆ ಮೆಹಂದಿ ಪುಡಿಯನ್ನು ತಗೊಳ್ತಾ ಇದ್ದೀನಿ. ನಂತರ ನಾನು ಏನು ಇಲ್ಲಿ ಸೋಯಿಸಿ ಇಟ್ಕೊಂಡಿದ್ದಲ್ಲ ಈ ಕಷಾಯವನ್ನು, ಈ ಡಿಕಾಕ್ಷನ್ನ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಹೀಗೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ತಲೆ ಕೂದಲಿಗೆ ಮೆಹಂದಿ ಬೇಕು ಅಂತೇಳಿ ನೋಡಿಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಬೋದು. ಹಾಗೆ ಇದನ್ನು ಚೆನ್ನಾಗಿ ನಿಧಾನವಾಗಿ ಕಲಿಸ್ಕೊಂಡು ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಹಚ್ಕೊಳ್ಬೋದು. ನಾವು ರಾತ್ರಿ ಕಲಸಿಟ್ರು ನಾಳೆ ಹಚ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಾಡಿದ್ದು ಕೂಡ ಹಚ್ಕೊಳ್ಬೋದು. ಅವತ್ತು ಆಗಲಿಲ್ಲ, ಏನೋ ಕೆಲಸ ಇದೆ ಅಂದರೆ ನೀವು ಅದ್ರ ಮಾರನೇ ದಿನ 3 ದಿನಗಳ ಕಾಲದವರೆಗೂ ನೀವು ಇದನ್ನು ನೆನೆಸಿಟ್ಟು ಹಚ್ಕೊಳ್ಬೋದು. ಇನ್ನೂ ಗಾಢವಾದ ಕಪ್ಪು ಬಣ್ಣಕ್ಕೆ ಈ ಪೇಸ್ಟ್ ತಿರುಗ್ತಾ ಹೋಗುತ್ತೆ. ಅದರಿಂದ ಕೂದಲಿಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಸ್ನೇಹಿತರೆ, ನೀವು ಬಳಸ್ಬೋದು. ಹಾಗೆ ಮೆಹಂದಿ ಹಾಕಿದ ನಂತರ ಎಲ್ಲರ ತಲೆ ಕೂದಲು ರಫ್ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಮೆಹಂದಿ ಕೂದಲನ್ನ ರಫ್ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಮೊಸರನ್ನ ಬಳಸೋದು ಬಹಳ ಒಳ್ಳೆಯದು. ನಾನ್ ವೆಜ್ ತಿನ್ನೋರು ನಮ್ಮ ಮನೆಯಲ್ಲಿ ನಾವು ಮೊಟ್ಟೆ ಬಳಸ್ತೀವಿ ಅಂದವರು ನೀವು ಮೊಟ್ಟೆಯನ್ನು ಬಳಸಿ ಕೂಡ ನೀವು ಹಚ್ಕೊಳ್ಬೋದು. ನಾನಿಲ್ಲಿ ಮೊಸರನ್ನ ಬಳಸ್ಕೊಳ್ತಾ ಇದ್ದೀನಿ. ನೀವು ಮೊಸರನ್ನ 1 ಲೋಟ ಇಲ್ಲ 2 ಲೋಟದಷ್ಟು ಹುಳಿ ಮೊಸರನ್ನ ಹಾಕಿ ನೀವು ಬೆರೆಸ್ಕೊಂಡು ಅದನ್ನು ಕಲಸಿಟ್ಕೊಂಡು ಮಾರನೇ ದಿನ ಬೆಳಗ್ಗೆ ಈ ರೀತಿಯಾಗಿ ಮೆಹಂದಿ ತಯಾರಾಗಿರುತ್ತೆ. ಯಾವುದೇ ರೀತಿ ಆತಂಕ ಪಡದೆ ನಿಶ್ಚಿಂತೆಯಿಂದ ಹಚ್ಕೊಳ್ಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋದಿಲ್ಲ. ಹಾಗೆ ಕೂದಲು ಮೆಹಂದಿ ಹಚ್ಕೊಂಡ್ರೆ ರಫ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಮು ಇರೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಮೊಸರು ಅಪ್ಲೈ ಮಾಡಿದ್ದೀವಲ್ವ, ಹಾಗಾಗಿ ರಫ್ ಕೂಡ ಆಗೋದಿಲ್ಲ. ಕೂದಲು ತುಂಬ ಅಂದರೆ ತುಂಬ ಶೈನಿಂಗ್ ಬರುತ್ತೆ, ಸ್ಮೂತ್ ಬರುತ್ತೆ. ಹಾಗೆ ನಿಮಗೆ ಅನಿಸುತ್ತೆ ತುಂಬ ಕೆಂಚು ಬಣ್ಣಕ್ಕೆ ತಿರುಗೋದಿಲ್ಲ, ತುಂಬ ಕಂದು ಬಣ್ಣದ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹಾಗೆ ಕೂದಲಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸರಿ ಅಪ್ಲೈ ಮಾಡಿ ನೋಡಿ, ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ನಾನು ಒಂದು ಮದುವೆಗೆ ಹೋಗೋದಿತ್ತು, ಹಾಗಾಗಿ ನಾನು ಹಿಂದಿನ ದಿನ ಅಪ್ಲೈ ಮಾಡಿದ್ದೆ. ನೋಡಿ, ಮಾರನೇ ದಿನ ನನ್ನ ಕೂದಲು ತೊಳೆದ ಮೇಲೆ ಈ ರೀತಿಯಾಗಿ ನನ್ನ ಕೂದಲಿನ ಬಣ್ಣ ಇದೆ. ಇದು ನ್ಯಾಚುರಲ್ ಬಣ್ಣ. ನಾನು ಯಾವುದೇ ರೀತಿ ಹೇರ್ ಡೈಯನ್ನು ಬಳಸಿಲ್ಲ. ನಾನು ಏನು ನಿಮಗೆ ತೋರಿಸಿದಿಲ್ಲ ಅದೇ ಕಷಾಯವನ್ನು ಡಿಕಾಕ್ಷನ್ನ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೂದಲು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ರೀತಿ ನಾನು ಹಚ್ಕೊಂಡ್ಮೇಲೆ ಮಾರನೇ ದಿನ ನಾನು ಏನು ಮದುವೆಗೆ ಹೋಗಬೇಕಾದ್ರೆ ತಲೆ ಬಾಚ್ಕೊಂಡಿದ್ದಲ್ಲ ಅದರದ್ದೇ ಫೋಟೋಗಳನ್ನು ಹಾಕಿದ್ದೀನಿ ಸ್ನೇಹಿತರೆ. ನೀವು ಒಂದ್ಸರಿ ಹಚ್ಕೊಂಡು ನೋಡಿದ್ರೆ ನಿಮಗೆ ಅದರ ಅನುಭವ ಆಗುತ್ತೆ, ನಾವು ಹೇಳಿದ್ದು ಸುಳ್ಳು ಸತ್ಯನೋ ಅಂತೇಳಿ. ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂದರೆ ಕೆಲವರಿಗೆ ವಿಡಿಯೋನ ಶೇರ್ ಮಾಡಿ, ಅದರಿಂದ ಅವರಿಗೆ ಕೂಡ ಉಪಯೋಗ ಆಗುತ್ತೆ. ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.